ಹಾಯ್ ಹಲೋ ಗೈಸ್, ಜೈ ಹಿಂದ್ ಎಲ್ಲರಿಗೂ ಕೂಡ. ಇಂಡಿಯನ್ ಆರ್ಮಿದಲ್ಲಿ ಕರೆದಿರ್ತಕ್ಕಂಥ ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ ಆರ್ಮಿ. ಅದರಲ್ಲಿ ಇ ಅಂತ ಹೇಳಿ ಚಂದ. ಇ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಆರ್ಮಿದಲ್ಲಿ ಇ ಅಂತ ಕರೆದಿದಾರಲ್ಲ, ಇದು ಪ್ರೈವೇಟ್ ಜಾಬ್ ಅಥವಾ ಏನಾದ್ರು ಟೆಂಡರ್ ಬೇಸ್ ಮೇಲೆ ತಗೋತಾ ಇದಾರ ಅಂತ ಹೇಳಿ ಚಂದ ಸಾಕಷ್ಟು ಜನಕ್ಕೆ ನಿಮ್ಗೆ ಡೌಟ್ ಇದೆ. ಆ ಡೌಟ್ ಅನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ನಾನು ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಓಕೆ, ನಾನು ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಟೋಟಲ್ ಒಂದು 2 days ಬ್ಯಾಕ್ ನಾನು ವಿಡಿಯೋಗಳನ್ನ ಮಾಡಿದ್ದೆ. ಸೊ ನಿಮ್ಗೆ ಇನ್ನಷ್ಟು ಜನಕ್ಕೆ ಬಹಳಷ್ಟು ಜನಕ್ಕೆ ಡೌಟ್ ಇತ್ತು. ಇದರಲ್ಲಿ ಏನೇನು ಡೌಟ್ ಇತ್ತಪ್ಪ ಅಂದ್ರೆ, ಸೊ ಈ ಹುದ್ದೆಯನ್ನ ಕಾಲ್ಫಾರ್ಮ್ ಮಾಡಿದಾರಲ್ಲ, ಇದು ಯಾವ ತರ ಅರ್ಜಿಯನ್ನ ಸಲ್ಲಿಸಬೇಕು ನಾನು ಹೇಳಿದ್ದೀನಿ, ಬಟ್ ನೀವು ವಿಡಿಯೋನ ಕ್ಲಿಯರಿಟಿಯಾಗಿ ತಿಳ್ಕೊಳ್ತಾ ಇಲ್ಲ. ಓಕೆ, ಆದ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ವಿಡಿಯೋನ ಯಾವತ್ತು ನೋಡ್ತಾ ಇದ್ರಪ್ಪ ಅಂತಂದ್ರೆ, ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ಪಡೆದುಕೊಳ್ತಾ ಇದ್ದೀರಪ್ಪ ಅಂದ್ರೆ ಅದ್ರ ಬಗ್ಗೆ ಟೈಮ್ ಸಿಕ್ಕಾಗ ನಿಮಗೆ ಈಗ ನೋಡಕ್ ಆಗ್ಲಿಲ್ಲ ಅಂದ್ರು ಆ ವಿಡಿಯೋ ಸೇವ್ ಆದ್ರೂ ಮಾಡಿಟ್ಕೊಳ್ರಿ ಅಥವಾ ಶೇರ್ ಆದ್ರೂ ಮಾಡಿಟ್ಕೊಳ್ರಿ. ಏನ್ ಮಾಡ್ರಿಪ್ಪ ಅಂತಂದ್ರೆ, ನಿಮಗೆ ಯಾವಾಗ ಟೈಮಿಂಗ್ ಸಿಗುತ್ತಾ, ಓಕೆ ಈಗ ಟೈಮಿಂಗ್ಸ್ ಇರಲ್ಲ, ಸೊ ಕಾಲೇಜಿಗೆ ಹೋಗ್ತಾ ಇದ್ದೀರಾ, ಎಲ್ಲೋ ಔಟ್ಸೈಡ್ ಹೋಗ್ತಾ ಇದ್ದೀರಾ, ವೆಹಿಕಲ್ ಮೇಲೆ ಹೋಗ್ತಾ ಇದ್ದೀರಪ್ಪ ಅಂತಂದ್ರೆ ವಿಡಿಯೋನ ಯಾವತ್ತು ನೋಡ್ಬೇಡ್ರಿ. ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಟ್ಟು ನೀವು ಯಾವಾಗಾದ್ರೂ ಸಾಯಂಕಾಲ ಫ್ರೀ ಇದ್ದಾಗನ್ನ ವಿಡಿಯೋ ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೂಡ ಗೊತ್ತಾಗುತ್ತೆ. ಓಕೆ, ನೀವು ಎಷ್ಟೋ ಜನ ನಾರ್ಮಲಿ ಹಾಫ್ ಆಫ್ ವಿಡಿಯೋ ನೋಡ್ಕಿಸಿಂದ ಸೊ ಈ ತರ ಎಲ್ಲ ಕಮೆಂಟ್ಸ್ಗಳನ್ನ ಹಾಕಿದ್ರಿ. ಸೊ ಇದು ಪ್ರೈವೇಟ್ ಅಥವಾ ಯಾವ ತರ ಅಂತ ಹೇಳ್ಸಂದ್ರೆ, ಸೊ ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬ್ ಇದೆ, ಬೆಸ್ಟ್ ಸ್ಯಾಲ್ರಿ ಕೂಡ ಇದೆ, ಚೆನ್ನಾಗಿರುವಂತ ವರ್ಕ್ ಆರ್ಮಿದಲ್ಲಿ ಎಲ್ಲನೂ ಕೂಡ ಸ್ಪೆಸಿಲಿಟಿ ಕೂಡ ಇರ್ತದೆ. ಈ ಆರ್ಮಿ ಕ್ಯಾಂಟೀನ್ ಕೊಡ್ತಾರ, ಆರ್ಮಿ ಕ್ವಾರ್ಟರ್ಸ್ ಕೊಡ್ತಾರ, ಡ್ರೆಸ್ ಬೇರೆ ತರದ ಡ್ರೆಸ್ ಇರ್ತಾವ, ಬಟ್ ಆರ್ಮಿ ಡ್ರೆಸ್ ಕೂಡ ಇರೋದಿಲ್ಲ. ಆರ್ಮಿದಲ್ಲಿ ಯಾವ ತರ ಸ್ಪೆಸಿಲಿಟಿ ಇದೆಲ್ಲ ಪ್ರತಿ ಒಂದು ಕೂಡ ಸ್ಪೆಸಿಲಿಟಿ ನಿಮ್ಗೆ ಇಲ್ಲಿ ಸಿಗ್ತದ. ಓಕೆ, ಈ ಹುದ್ದೆಯನ್ನ ಅರ್ಜಿಯನ್ನ ಯಾವ ತರ ಸಲ್ಲಿಸಬೇಕಾಗುತ್ತಾ, ಇದರಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 625 ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರೆ. ಎಷ್ಟಪ್ಪ ಅಂತಂದ್ರೆ 625 ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರೆ. ಈ ಹುದ್ದೆಗೆ ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. 10th ಬೇಸ್ ಮೇಲೆನೆ ಕೂಡ ಕಾಲ್ಫರ್ ಮಾಡಿದಾರೆ. 10th ಏನಾದ್ರೂ ನೀವು 10th 10ನೇ ತರಗತಿ ಮುಗಿಸಿದ್ರಿಯಪ್ಪ ಅಂತಾರೆ ಸೊ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಅಪ್ಲೈ ಯಾವ ತರ ಇರ್ತೈತಿ, ಅಪ್ಲೈ ನೋಡ್ಕೊಡ್ರಿ. ಆಫ್ಲೈನ್ ಮುಖಾಂತರ ಇರ್ತದೆ. ಅಪ್ಲೈ ಯಾವ ತರ ಇರುತ್ತಪ್ಪ ಅಂತಂದ್ರೆ, ಆಫ್ಲೈನ್ ಮುಖಾಂತರ ನೀವು ಪೋಸ್ಟ್ ಮುಖಾಂತರನೇ ಈ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತಾ. ಸೊ ಫಾರ್ಮ್ ಫಿಲ್ಅಪ್ ವಿಡಿಯೋ ಮಾಡಿರಿ ಅಂತ ತಕ್ಷಣ ಪ್ರತಿಯೊಬ್ಬರು ಕೂಡ ಕಮೆಂಟ್ ಅನ್ನ ಹಾಕಿದ್ರಿ, ವೇಟಿಂಗ್ ಮಾಡ್ರಿ. ಅದ್ರ ಬಗ್ಗೆ ನಾನು ಫಾರ್ಮ್ ಫಿಲ್ಅಪ್ ಅನ್ನ ಸೊ ಟೈಮ್ ಅನ್ನ ಸಿಗ್ತಾ ಇಲ್ಲ. ನೀವು ಕರೆಕ್ಟ್ ಆಗಿ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿದ್ರೆ ಮಾತ್ರ. ಇದು ಯಾವ ತರಪ್ಪ ಅಂತಂದ್ರೆ 100 ಮಂದಿ ಅರ್ಜಿಯನ್ನ ಸಲ್ಲಿಸ್ತಿರಪ್ಪ ಅಂತಂದ್ರೆ 80% 80 ಮಂದಿದ ರಿಜೆಕ್ಟ್ ಆಗುತ್ತೆ, 20% ಮಾತ್ರ ಬರ್ತದ. ಯಾಕೆ ಬರ್ತದ, ಅರ್ಜಿಯನ್ನ ನೀವು ಹಾಕ್ಬೇಕಾಗಿದ್ರೆ ಏನ್ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾ ಇದ್ರಿ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಆಫ್ಲೈನ್ ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ರಿ, ಸಲ್ಲಿಸಿದ ಮೇಲೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲಪ್ಪ ಅಂದ್ರೆ, ಅಲ್ಲಿ ಕೊಟ್ಟಿದಾರ ಅವ್ರ ನೋಟಿಫಿಕೇಶನ್ ದಲ್ಲಿ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ, ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸುವಾಗ ಒಂದು ಸ್ಪೆಲ್ ಏನಾದ್ರೂ ಮಿಸ್ಟೇಕ್ ಮಾಡಿ ಅದರಲ್ಲಿ ಗಾಟ್ ಹಾಕಿದ್ರೆ, ಏನಾದ್ರೂ ವೈಟ್ನರ್ ಹಚ್ಚಿದ್ರೆ, ಸೊ ಏನಾದ್ರೂ ನೀವು ಕ್ಲಿಯರಿಟಿಯಾಗಿ ಅವ್ರಿಗೆ ಅರ್ಥಪೂರ್ವಕವಾಗಿ ತುಂಬಿರ್ಲಿಲ್ಲಪ್ಪ ಅಂತಾರೆ ನಾವು ಅಪ್ಲಿಕೇಶನ್ ಅನ್ನ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ಅವ್ರು ಕೊಟ್ಟಿದಾರ. ಓಕೆ, ಇನ್ನೊಂದೇನಪ್ಪ ಅಂದ್ರೆ, ಆ ಫಾರ್ಮ್ ನಲ್ಲಿ ನೀವೇನಾದ್ರೂ ಬರೆಯಕ್ ನಿಮ್ ನೀಟ್ನೆಸ್ ಇರ್ಲಿಲ್ಲಪ್ಪ ಅಂದ್ರೆ ಟೈಪಿಂಗ್ ಆದ್ರೂ ಮಾಡಿಸಿ ನೀವು ಈ ಅಪ್ಲಿಕೇಶನ್ ಅನ್ನ ಹಾಕ್ರಿ ಅಂತ ಹೇಳಿ ಟೈಪಿಂಗ್ ಅವ್ರ ರಿಟರ್ನ್ ಅಂತ ಹೇಳಿ ಎರಡು ಕೂಡ ಆಪ್ಷನ್ ಅನ್ನು ಕೊಟ್ಟಿದಾರ. ನಿಮ್ದು ಏನಾದ್ರೂ ರೈಟಿಂಗ್ ಸರಿ ಆಗ್ಲಿಲ್ಲಪ್ಪ ಅಂತಂದ್ರೆ ನೀವು ಟೈಪಿಂಗ್ ನೆಟ್ ಸೆಂಟರ್ ಸೈಬರ್ ಸೆಂಟರ್ ನಲ್ಲಿ ಹೋಗ್ಬಿಟ್ಟು ಆ ಫಾರ್ಮ್ ಅನ್ನ ಟೈಪಿಂಗ್ ಮಾಡಿಸ್ಕೊಂಡು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಇದಕ್ಕೆ ಅಪ್ಲಿಕೇಶನ್ ಫೀಸ್ ಯಾವುದೇ ತರನಾದಂತ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ, ಯಾರಿಗೂ ಕೂಡ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಸೊ ನೀವು ಏನ್ ಪೋಸ್ಟ್ ಮುಖಾಂತರ ಅಪ್ಲೈ ಮಾಡ್ತಿರಲ್ಲ, ಅದು ಪೋಸ್ಟ್ ಗೆ ಅಪ್ಲೈ ಮಾಡ್ಬೇಕಾಗಿದ್ರೆ ಇನ್ನಷ್ಟು ಮಿಸ್ಟೇಕ್ಸ್ ಗಳನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಜಲ್ದಿ ಹೋಗಿ ರೀಚ್ ಆಗ್ಬೇಕು. ಈ ಅಪ್ಲಿಕೇಶನ್ ಸಡನ್ ಆಗಿ ಹೋಗಿ ರೀಚ್ ಆಗ್ಬೇಕಪ್ಪ ಅಂದ್ರೆ ಆ ಸ್ಪೀಡ್ ಪೋಸ್ಟ್ ಮತ್ತು ರಿಜಿಸ್ಟ್ರೇಷನ್ ಪೋಸ್ಟ್ ಅನ್ನ ಮಾಡ್ತೀರಿ, ಅದನ್ನ ಯಾವತ್ತೂ ಮಾಡಕ್ ಹೋಗ್ಬೇಡ್ರಿ. ಅವ್ರು ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಆರ್ಡಿನರಿ ಪೋಸ್ಟ್ ಅನ್ನ ಮಾಡ್ರಿ ಅಂತ ಹೇಳಿ ಚಂದ. ನೀವೇನಾದ್ರೂ ಆರ್ಡಿನರಿ ಪೋಸ್ಟ್ ಮಾಡಿದ್ರೆ ಮಾತ್ರ ಅಕ್ಸೆಪ್ಟ್ ಆಗುತ್ತಾ. ಸ್ಪೀಡ್ ಮತ್ತು ರಿಜಿಸ್ಟರ್ ಯಾವ್ದಾದ್ರು ಪೋಸ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ರಿಜೆಕ್ಟ್ ಕೂಡ ಆಗುತ್ತಾ. ಆರ್ಡಿನರಿ ಪೋಸ್ಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗುತ್ತಾ. ಏಜ್ ಬಂದ್ಬಿಟ್ಟು ನೋಡ್ಕೊಡ್ರಿ, 18ರಿಂದ 27 ಏಜ್ ಮಟ್ಟನು ಕೂಡ ಇದ್ದವ್ರು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇದರಲ್ಲಿ ಟೋಟಲಿ 25 ಏಜ್ ಫ್ರೀ ಫೈರ್ ಎಂಜಿನ್ ಡ್ರೈವರ್ ಅಂತಿದೆಯಲ್ಲ, ಅದಕ್ಕೆ 18ರಿಂದ 30 ಏಜ್. ಇನ್ನು ಇರತಕ್ಕಂಥ 18ರಿಂದ 25 OBC ದವರಿಗೆ 3 ವರ್ಷ ಏಜ್ ರಿಲೇಷನ್ ಇರುತ್ತೆ. 18ರಿಂದ 25 ಏಜ್ ಇದ್ದವ್ರು ಹಾಕ್ಬೋದು. OBC ದವರಿಗೆ 3 ವರ್ಷ, SC ಮತ್ತು ST ದವರಿಗೆ 5 ವರ್ಷ ಏಜ್ ರಿಲೇಷನ್ ಕೂಡ ಇದರಲ್ಲಿ ಇರ್ತದ. ಓಕೆ, ನಿಮ್ಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದರಲ್ಲಿ ಯಾವ್ಯಾವ ತರಹದ ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ, ಯಾವ ಹುದ್ದೆಗೆ ನಾವು ಅರ್ಜಿಗಳನ್ನ ಸಲ್ಲಿಸಬಹುದು, ಪ್ರತಿಯೊಂದು ಕೂಡ ಹುದ್ದೆಗೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲಿ ನೋಡ್ಕೊಡ್ರಿ, ಟ್ರೇಡ್ಸ್ಮನ್ ಮೇಟ್ ಅಂತ ಹೇಳಿ 230 ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ. ಟ್ರೇಡ್ಸ್ಮನ್ ಮೇಟ್ ಅಂತ ಹೇಳಿ 230 ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ. ನೆಕ್ಸ್ಟ್ ವೆಹಿಕಲ್ ಮೆಕ್ಯಾನಿಕ್ ಅಂತ ಹೇಳಿ 100 ಹುದ್ದೆಗಳು.
ಎಲೆಕ್ಟ್ರಿಷಿಯನ್ ಅಂತ ಹೇಳ್ಕೊಂಡು 63, ನೆಕ್ಸ್ಟ್ LDC ಅಂತ ಹೇಳ್ಕೊಂಡು 56 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರ. ಸೊ ನೆಕ್ಸ್ಟ್ ಫೈರ್ ಮ್ಯಾನ್ ಅಂತ ಹೇಳ್ಕೊಂಡು 36 ಹುದ್ದೆಗಳು, ನೆಕ್ಸ್ಟ್ ಫಿಟರ್ ಅಂತ ಹೇಳ್ಕೊಂಡು 50. ಈ ತರ ನಿಮ್ಗೆ ಸಾಕಷ್ಟು ಹುದ್ದೆಗಳನ್ನ ಬೇರೆ ಬೇರೆ ತರಹದ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಸೊ ಆ ನೋಟಿಫಿಕೇಶನ್ ಅನ್ನ ನಾನು ಶೇರ್ ಮಾಡಿರ್ತೀನಿ, ವೇಕೆನ್ಸೀಸ್ ಬಗ್ಗೆ ನೋಡ್ಕೊಳ್ರಿ. ಓಕೆ, ಟ್ರೇಡ್ಸ್ಮನ್ ಮೇಟ್ಗೆ ಕೂಡ ನೀವು 10th ಪಾಸ್ ಆಗಿದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಫೈರ್ ಮ್ಯಾನ್ಗೂ ಕೂಡ 10th ಮೇಲೆ ಹಾಕಬಹುದು. ನೆಕ್ಸ್ಟ್ ನೋಡ್ಕೊಡ್ರಿ, LDC ಲೋವರ್ ಡಿವಿಷನ್ ಕ್ಲರ್ಕ್ 12ನೇ ತರಗತಿ ಮುಗಿದಿರಬೇಕು. ಅದರ ಜೊತೆಗೆ ನಿಮ್ಗೆ ಟೈಪಿಂಗ್ ಸರ್ಟಿಫಿಕೇಟ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಆದ್ರೂ ಬೇಕಾಗುತ್ತಾ. ನೆಕ್ಸ್ಟ್ ನೀವು ವೆಹಿಕಲ್ ಮೆಕ್ಯಾನಿಕ್, ಅದಕ್ಕೂ ಕೂಡ ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಹೊಂದಿರಬೇಕು. ಮತ್ತೆ ನೆಕ್ಸ್ಟ್ ಅದೇ ತರನಾಗಿ ಇವೆಲ್ಲ MTS ನಲ್ಲಿ ಮೆಸೆಂಜರ್, ಗಾರ್ಡನರ್, ಸಫಾಯಿ ವಾಲ, ಚೌಕಿದಾರ, ಬುಕ್ ಬಿಂಕರ್, ಅದರ್ ಇವೆಲ್ಲ ಬೇರೆ ಬೇರೆ ತರಹದ ವೇಕೆನ್ಸೀಸ್ಗಳಿದಾವೆ. ಇವಕ್ಕೆ SLC ಬೇಸ್ ಮೇಲೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದರ ಜೊತೆಗೆ ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಆದ್ರೂ ಇರಬೇಕಾಗುತ್ತೆ. ಬಾರ್ಬರ್ಗೆ ಕೂಡ ಅದ್ರ ಜೊತೆಗೆ ನಾಲೆಜ್ ಕೂಡ ಇರಬೇಕು, ನಿಮ್ದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ವಾಷರ್ ಮ್ಯಾನ್ ಕೂಡ ಅದೇ ತರ, ಫೈರ್ ಮ್ಯಾನ್ ಕೂಡ ಅದೇ ತರ. ಡ್ರೈವರ್ಗೆ ಹಾಕ್ಬೇಕಪ್ಪ ಅಂತಂದ್ರೆ ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಲೇಬೇಕು. ಸ್ಯಾಲ್ರಿ ಬಂದ್ಬಿಟ್ಟು ಚೆನ್ನಾಗಿರ್ತದೆ. ಸ್ಯಾಲ್ರಿ 18,500 ಹಿಡಿದು 92,000ವರೆಗೆ ನಿಮ್ಗೆ ಸ್ಯಾಲ್ರಿ ಸಿಗ್ತದೆ. ಇದರಲ್ಲಿ ಎಷ್ಟಪ್ಪ ಅಂದ್ರೆ 7ನೇ ವೇತನ ಏನಂತೀವಲ್ಲ ಆ ಸ್ಯಾಲ್ರಿ ನಿಮ್ಗೆ ಇದರಲ್ಲಿ ಸಿಗ್ತದ. ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತದ, ಇದನ್ನ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಏನೇನ್ ಬರ್ತದ ನೋಡ್ಕೊಡ್ರಿ. ಅರ್ಜಿಯನ್ನ ಆಫ್ಲೈನ್ ಮುಖಾಂತರನೇ ಅಪ್ಲೈ ಮಾಡತ್ರಿ. ಅಪ್ಲೈ ಮಾಡಿದಾದ್ಮೇಲೆ ನಿಮ್ಮ ಅಡ್ಮಿಟ್ ಕಾರ್ಡು ನಿಮ್ಮ ಮನೆಗೆನೆ ಬರ್ತದ. ನಿಮ್ಮ ಅಡ್ಮಿಟ್ ಕಾರ್ಡು ನಿಮ್ಮ ಮನೆಗೆ ಅಥವಾ ಬರ್ತದೆ, ಜಿಮೇಲ್ಗೆ ಆದ್ರೂ ಬರ್ತದ. ಓಕೆ, ಆ ಅಡ್ಮಿಟ್ ಕಾರ್ಡ್ ನ ತಗೊಂಡ್ ಹೋಗ್ಬಿಟ್ಟು ನಿಮ್ಗೆ ಆಫ್ಲೈನ್ ಎಕ್ಸಾಮ್ ಇರ್ತದೆ. ನೆಗೆಟಿವ್ ಕೂಡ ಇರ್ತದೆ. ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತದೆ. ನಿಮ್ಗೆ ಗ್ರೌಂಡ್ ನಲ್ಲಿ ಕುಂದಿಸ್ಬಿಟ್ಟು ಎಕ್ಸಾಮ್ ಅನ್ನ ಬರ್ತಾರ. ರಿಟರ್ನ್ ಎಕ್ಸಾಮ್ ಇರ್ತದೆ. ಫಸ್ಟ್ ಗೆ ನಿಮ್ದು ರಿಟರ್ನ್ ಎಕ್ಸಾಮ್ ಇರ್ತೈತಿ. ರಿಟರ್ನ್ ಎಕ್ಸಾಮ್ ನಲ್ಲಿ ಕ್ವಾಲಿಫೈ ಆದ್ರೆ ಫಿಸಿಕಲ್ ಇರ್ತೈತಿ. ಫಿಸಿಕಲ್ ನಲ್ಲಿ ಯಾವ ಟ್ರೇಡ್ ಗೆ ಫಿಸಿಕಲ್ ಇರ್ತಪ್ಪ ಅಂತಂದ್ರೆ ಫೈರ್ ಮೆನ್ ಅಂಡ್ ಫೈರ್ ಇಂಜಿನ್ ಡ್ರೈವರ್ ಅಂತ ಯಾರು ಅರ್ಜಿಯನ್ನ ಸಲ್ಲಿಸಿರ್ತಾರಲ್ಲ ಇವ್ರಿಗೆಷ್ಟ ಫಿಸಿಕಲ್ ಇರ್ತೈತಿ. ಇನ್ನು ಉಳಿದಿರ್ತಕ್ಕಂಥವ್ರಿಗೆ ಯಾವುದೇ ತರನಾದಂತ ಫಿಸಿಕಲ್ ಕೂಡ ಇರೋದೇ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಸಿಲೆಬಸ್ ಏನೇನ್ ಇರ್ತದ, ಕುಕ್ಕು, ಬಾರ್ಬರು, ವಾಷರ್ಮನ್, MTS, ಟ್ರೇಡ್ಸ್ಮನ್ ಅಂತ ಅರ್ಜಿಯನ್ನ ಸಲ್ಲಿಸ್ತೀನಿ ಅನ್ಕೊಳ್ಳೋರಿಗೆ 150 ಕ್ವಶನ್ಸ್ಗಳು ಇರ್ತಾವೆ. 150 ಮಾರ್ಕ್ಸ್ ಇರ್ತೈತಿ. 2 ತಾಸು ಟೈಮಿಂಗ್ ಇರ್ತೈತಿ. 1/4 ನೆಗೆಟಿವ್ ಕೂಡ ನಿಮ್ಗೆ ಇದರಲ್ಲಿ ಇರ್ತದ. ರೆಸ್ಯೂಮ್ ನಲ್ಲಿ 50 ಕ್ವಶನ್ಸ್ಗಳು, GK GS ನಲ್ಲಿ 50 ಕ್ವಶನ್ಸ್ಗಳು, ಮ್ಯಾಥ್ಸ್ ನಲ್ಲಿ 25 ಕ್ವಶನ್ಸ್ಗಳು, ಇಂಗ್ಲಿಷ್ ನಲ್ಲಿ ಕೂಡ 25 ಕ್ವಶನ್ಸ್ಗಳನ್ನ ಇಲ್ಲಿ ಕೇಳಿರ್ತಾರ. ಓಕೆ, ನೆಕ್ಸ್ಟ್ ಅದೇ ತರನಾಗಿ ನಿಮ್ಗೆ ಇನ್ನ ಬೇರೆ ಬೇರೆ ಟ್ರೇಡ್ ಹಾಕ್ತೀನಿ ಅನ್ನೋರಿಗೆ ಅವ್ರಿಗೆ ಕೂಡ ಬೇರೆ ಸಿಲೆಬಸ್ ಕೂಡ ಇರ್ತದೆ. ನೆಕ್ಸ್ಟ್ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ ನಿಮ್ಗೆ ನೀವೇನಾದ್ರೂ ಇವೇನು ಕುಕ್ಕು, ಬಾರ್ಬರು, ವಾಷರ್ಮನ್, ಮಲ್ಟಿ ಟಚಿಂಗ್ ಸ್ಟಾಪ್, ಟ್ರೇಡ್ಸ್ಮನ್ ಮೇಟ್ ಹಾಕ್ತೀನಿ ಅನ್ನೋರಿಗೆ ಈ ಸಿಲೆಬಸ್ ಅನ್ನ ಜನರಲ್ ಇಂಟೆಲಿಜೆನ್ಸ್ ಮತ್ತು ಜನರಲ್ ಅವೇರ್ನೆಸ್ ಬೇರೆ ಬೇರೆ ತರಹದ ಮತ್ತು ಫೈರ್ ಎಂಜಿನ್ ಡ್ರೈವರು ಮತ್ತು ಫೈರ್ ಮೆನ್ ಯಾರಾದ್ರೂ ಅರ್ಜಿಗಳನ್ನ ಸಲ್ಲಿಸ್ತೀನಿಪ್ಪ ಅಂತಾರೆ ಅವ್ರಿಗೆ ಟ್ರೇಡ್ ಬಗ್ಗೆನ ಬೇರೆ ತರಹದಂತ ಕ್ವಶನ್ಸ್ ಗಳನ್ನ ಕೇಳ್ತಾರ. ಓಕೆ, ಇಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಿಮ್ಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಅನ್ನ ಯಾವ ತರ ಹಾಕ್ಬೇಕು ಅಂತ ಕೇಳ್ತಾ ಇದ್ರ. ಇದು ಅಪ್ಲಿಕೇಶನ್ ಈಗಾಗಲೇ ನೋಟಿಫಿಕೇಶನ್ ಯಾವಾಗ ಸ್ಟಾರ್ಟ್ ಮಾಡ್ತಾರಲ್ಲ ಅವತ್ತಿಂದನೇ ಆಕ್ಚುಲಿ ಅರ್ಜಿ ಸ್ಟಾರ್ಟ್. ಸೊ ಇನ್ನೊಂದ್ 2 ದಿನ ವೇಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ಅನ್ನ ಹಾಕೊಡ್ರಿ. ಟೋಟಲಿ 21 ಡೇಸ್ ಇರ್ತದೆ. ಯಾವಾಗ ನೋಟಿಫಿಕೇಶನ್ ಅನ್ನ ಮಾಡ್ತಾರಲ್ಲ ನೋಟಿಫಿಕೇಶನ್ ಸ್ಟಾರ್ಟ್ ಆದ್ಮೇಲೆ 21 ದಿನದ ಒಳಗಡೆ ನಿಮ್ಗೆ ಟೈಮಿಂಗ್ ಕೊಡೋದಕ್ಕೆ. ನೋಟಿಫಿಕೇಶನ್ ಮಾಡಿ 2 ಡೇಸ್ ಆಯ್ತು. 21 ದಿನದ ಒಳಗಡೆನೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಪೋಸ್ಟ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತಾ. ಫಾರ್ಮ್ ಅನ್ನ ನಾನು ಟೆಲಿಗ್ರಾಮ್ದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಅನ್ನ ಮಾಡ್ಕೊಡ್ರಿ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಪ್ರಿಂಟ್ ಔಟ್ ಅನ್ನ ತಗೊಳ್ರಿ. ಪ್ರಿಂಟ್ ಔಟ್ ಅನ್ನ ತಗೊಂಡ್ಮೇಲೆ ಅದರಲ್ಲಿ ಕರೆಕ್ಟ್ ಆಗಿ ಫಿಲ್ ಅಪ್ ಅನ್ನ ಮಾಡ್ಕೊಡ್ರಿ. ಇದೊಂದು ಫಾರ್ಮ್ ಇದೆಯಪ್ಪ ಅಂತಂದ್ರೆ ಅಲ್ಲೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಫೋಟೋ ಆಯ್ತು, ಇಲ್ಲಿ ನೇಮ್ ಆಯ್ತು, ಇಲ್ಲಿ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಕ್ಯಾಪಿಟಲ್ ಲೆಟರ್ ಅಲ್ಲೇನ ಫಿಲ್ ಮಾಡ್ರಿ. ಕ್ಯಾಪಿಟಲ್ ಲೆಟರ್ ಏನ ಫಿಲ್ ಮಾಡ್ರಿ, ಇಲ್ಲಿ ಫೋಟೋ ಹಚ್ಚ್ರಿ. ಕ್ಯಾಪಿಟಲ್ ಫಿಲ್ ಮಾಡಿಕೆಶಂದ ಎಲ್ಲಾನು ಕೂಡ ಫಿಲ್ ಅಪ್ ಆದ್ಮೇಲೆ ಫಾರ್ಮ್ ಗಳನ್ನ ನೆಕ್ಸ್ಟ್ ಲಕೋಟಿ ಅಂತ ನಿಮ್ಗೆ ಎನ್ವಲಪ್ ಅಂತ ಸಿಗುತ್ತೆ. ಎನ್ವಲಪ್ ಅನ್ನ ಯಾವ ತರ ತಗೊಳ್ಬೇಕಪ್ಪ ಅಂದ್ರೆ ಬುಕ್ ಸ್ಟಾಲ್ ನಲ್ಲಿ ಹೋದ್ರೆ ಈ ತರದ ಒಂದು ಎನ್ವಲಪ್ ಅನ್ನ ತಗೊಳ್ರಿ. ನಾರ್ಮಲ್ ಆಗಿ ಪೇಪರ್ ಅನ್ನ 3 ತರ ಫೋಲ್ಡ್ ಆದ್ಮೇಲೆ ಇದ್ರೊಳಗಡೆ ಹೋಗುವಂತದ್ದು ಒಂದು ಎನ್ವಲಪ್ ಅನ್ನ, ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಇದಕ್ಕಿನ ಸಣ್ಣ ಒಂದು ಎನ್ವಲಪ್ ಅನ್ನ ತಗೊಳ್ರಿ. ಇದಕ್ಕಿನ ಸಣ್ಣ ಒಂದು ಎನ್ವಲಪ್ ಅನ್ನ ತಗೊಂಡ್ಬಿಟ್ಟು ಸೊ ಈ ಎನ್ವಲಪ್ ನಲ್ಲಿ ಅಷ್ಟು ಪ್ರತಿಯೊಂದು ಡಾಕ್ಯುಮೆಂಟ್ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನೆಕ್ಸ್ಟ್ ನಿಮ್ ಕಾಸ್ಟ್ ಇನ್ಕಮ್, ರೆಸಿಡೆನ್ಷಿಯಲ್, ಡೊಮೆನ್ಷಿಯಲ್, ಏನಾದ್ರು OBC ಬರ್ತಿದ್ರೆ OBC ಸರ್ಟಿಫಿಕೇಟ್, EWS ಬರ್ತಿದ್ರೆ EWS ಸರ್ಟಿಫಿಕೇಟ್, ಇವನ್ನೆಲ್ಲ ತಗೊಂಡ್ಬಿಟ್ಟು ಒಂದ್ ಸೆಟ್ ಜೆರಾಕ್ಸ್ ಅನ್ನ ತಗೊಂಡು ಪ್ರತಿಯೊಂದು ಕ್ಲಿಯರಿಟಿ ಆಗಿರ್ತಕ್ಕಂಥ ಜೆರಾಕ್ಸ್ ಅನ್ನು, ಡ್ರೈವಿಂಗ್ ಲೈಸೆನ್ಸ್ ಹೊಂದಿದ್ರೆ ಡ್ರೈವಿಂಗ್ ಲೈಸೆನ್ಸ್, ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನೀವು ಟ್ರೇಡ್ ಹಾಕ್ತಿದ್ರಪ್ಪ ಅಂತಾರೆ ಆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಜೆರಾಕ್ಸ್ ಅನ್ನು, ನೆಕ್ಸ್ಟ್ ಫಾರ್ಮಿಗೆ 2 ಫೋಟೋಗಳನ್ನ ಹಚ್ಬೇಕು. ಇಲ್ಲೊಂದು ನೆಕ್ಸ್ಟ್ ಪೇಜ್ ನಲ್ಲಿ ಒಂದು ಫೋಟೋ ಇರ್ತದೆ. 2 ಫೋಟೋವನ್ನು ಹಚ್ಚಿಬಿಟ್ಟು ನೆಕ್ಸ್ಟ್ ಇದ್ರೊಳಗಡೆ ನೀವು ಸ್ಟೆಪ್ಲರ್ ಹಾಕಿಸಿಂದ ಕರೆಕ್ಟ್ ಆಗಿ ಇದ್ರೊಳಗೆ ಹಾಕ್ರಿ. ಇದ್ರೊಳಗೆ ಹಾಕಿದ್ಮೇಲೆ ಇಲ್ಲಿ ಏನೇನಲ್ಲ ದೊಡ್ಡ ಎನ್ವಲಪ್ ಇರುತ್ತಲ್ಲ ಇದರಲ್ಲಿ 2 ಅಡ್ರೆಸ್ ಅನ್ನ ಬರ್ದ್ಬಿಟ್ಟು ನೀವು ಯಾವ ಅಡ್ರೆಸ್ ಗೆ ಕಳಿಸ್ತಾ ಇದ್ರಲ್ಲ ಅದರಲ್ಲಿ ಬೇರೆ ಬೇರೆ ತರದಂತ ಜೋನ್ಗಳಿದಾವೆ. ಅಲ್ಲಿ ನಿಮ್ಗೆ ಯಾವ ಸೆಂಟರ್ಗೆ ಕಳಿಸ್ತಾರಲ್ಲ ಆ ಅಡ್ರೆಸ್ ಅನ್ನ ಕಳಿಸ್ರೆ
ಇದ್ರ ಬ್ಯಾಕ್ ಸೈಡ್, ಇದ್ರ ಫೇಸ್ ಬ್ಯಾಕ್, ಇದು ಎನ್ವಲಪ್ ಬ್ಯಾಕ್ ಸೈಡ್ ನಿಮ್ಮ ಫ್ರಾಮ್ ಅಡ್ರೆಸ್ ಅನ್ನ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಫಿಲ್ ಮಾಡ್ಕೊಂಡು ಕಳಿಸ್ರಿ. ಇಲ್ಲಿ ನಿಮ್ಗೆ ಒಳಗಡೆ ಹಾಕ್ತಿರಲ್ಲ, ಇದಕ್ಕೆ 25 ರೂಪೀಸ್ ಸ್ಟ್ಯಾಂಪ್ ಅನ್ನ ಹಚ್ಬಿಟ್ಟು ಕಳಿಸ್ಬೇಕಾಗುತ್ತೆ. ಅಂದ್ರೆ ಅಡ್ಮಿಟ್ ಕಾರ್ಡ್ ನಿಮ್ಗೆ ಇದ್ರಲ್ಲೇ ಬರ್ತದೆ. ಇಲ್ಲಿ ಟು ಅಡ್ರೆಸ್ ಅಂತ ಹಾಕಿಸಿಂದ ಸಣ್ಣ ಎನ್ವಲಪ್ ನಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಹಾಕ್ಬಿಟ್ಟು ಬ್ಯಾಕಿಗೆ ಫ್ರಾಮ್ ಅಡ್ರೆಸ್ ಅನ್ನ ಅವ್ರದ್ದು ಹಾಕಿ ಕಳಿಸಿದ್ರಿಪ್ಪ ಅಂದ್ರೆ ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ 100% ಬರುವಂತ ಚಾನ್ಸಸ್ ನಾನು ಕೊಡ್ತೇನೆ. ಓಕೆ, ನಿಮ್ಗೆ ಇನ್ನೂ ಕೂಡ ಡೌಟ್ ನಲ್ಲಿ ಕ್ಲಿಯರ್ ಆಗಿರ್ಲಿಲ್ಲಪ್ಪ ಅಂತಾರೆ ಸೊ ನಾನು ಇನ್ನೂ ಕೇವಲ 2 ದಿನದಲ್ಲಿ 100% ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಅದೇ ತರನಾಗಿ ಫಾರ್ಮ್ ಗಳನ್ನ ಫಿಲ್ಅಪ್ ಮಾಡ್ಕೊಡ್ರಿ, ರೆಡಿ ಮಾಡ್ಕೊಡ್ರಿ. ಓಕೆ, ಆ ವಿಡಿಯೋನ ವೇಟ್ ಮಾಡಕ ನೀವು ಏನಾದ್ರು ನಿಮ್ಗೆ ಆ ವಿಡಿಯೋ ಬೇಕಾಗಿದ್ರೆ ಸೊ ನಾನು ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ರು ಕೂಡ ಫಿಲ್ಅಪ್ ಮಾಡಿ ಕಳಿಸ್ರಿ. ಗೊತ್ತಿಲ್ಲ ನನಗೆ 1-2 ದಿನ ವೇಟ್ ಮಾಡಿ ನಾನು ಅರ್ಜಿಯನ್ನ ಸಲ್ಲಿಸ್ತೀನಿ ಅಂತ ಏನಾದ್ರು ಅನ್ಕೊಂಡಿದ್ರೆ ಸೊ ನಾನು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ನಿಮ್ಗೆ ವಿಡಿಯೋನ ಮಾಡಿ ಹಾಕ್ತೀನಿ. ಲೈವ್ ಆಗಿ ನೀವು ಯಾವ ತರ ಫಿಲ್ಅಪ್ ಮಾಡಬೇಕು ಫಾರ್ಮ್ಗಳನ್ನ ತಂದ್ಬಿಟ್ಟು ನಾನಾಗಿ ಖುದ್ದಾಗಿ ನಿಮ್ಗೆ ಫಿಲ್ಅಪ್ ಮಾಡಿ ಫೋಟೋನ ಹಚ್ಚಿ ಎನ್ವಲಪ್ ರೆಡಿ ಮಾಡಿ ಸೊ ಡೈರೆಕ್ಟ್ ಆಗಿ ಪೋಸ್ಟ್ಗೆ ಹಾಕೋ ತರನೇ ನಾನು ನಿಮ್ಗೆ ವಿಡಿಯೋನ ಮಾಡಿ ಹಾಕ್ತೀನಿ. ಓಕೆ, ಆ ವಿಡಿಯೋನ ನೋಡ್ಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಪ್ರತಿ ಒಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತದೆ, ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಇನ್ಫಾರ್ಮೇಶನ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ. ಓಕೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ನೋಟಿಫಿಕೇಶನ್ ಅನ್ನ ನಾನು ಟೆಲಿಗ್ರಾಮ್ದಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.